ಗೈಸ್ ವಾಟ್ಸಪ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ನಾನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4:15 ಆಗೋಯಿತು. ಯಾಕಂದರೆ ಸ್ವಲ್ಪ ಹೇರ್ ಕಟ್ಗೆಲ್ಲ ಹೋಗಿ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಿಂದ ಎಲ್ಲದನ್ನು. ಸೊ ಎಲ್ಲದನ್ನು ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು. ಈ ಬ್ಲಾಗಲ್ಲಿ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ವಿ ನಾನು ಮತ್ತು ನಮ್ಮ ತಂಗಿ. ಅವಳು ಸಪ್ರೇಟಾಗಿ ಪಿಜ್ಜಾ ಮಾಡ್ತಾಳೆ, ನಾನು ಸಪ್ರೇಟಾಗಿ ಪಿಜ್ಜಾ ಮಾಡ್ತೀನಿ. ಸೊ ಫೈನಲ್ ಯಾರಿಗೆ ಟೇಸ್ಟ್ ಮಾಡಿಸ್ತೀವಲ್ವಾ, ಸೊ ಅವ್ರು ಗೆಸ್ ಮಾಡಬೇಕು ಯಾವುದನ್ನು ಮಾಡಿರೋದು ಅಂತ. ಆ್ಯಂಡ್ ಎಲ್ಲ ಪಿಜ್ಜಾಗೆ ಬೇಕಾಗಿರೋ ಎಲ್ಲ ಐಟಮ್ಸನ್ನು ತೊಗೊಂಬಂದಿದ್ವಿ ಆಲ್ರೆಡಿ ನಿನ್ನೆ. ಸೊ ಇವಾಗೇನಿಲ್ಲ, ಜಸ್ಟ್ ಬೇರೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಮತ್ತೆ ಇನ್ನೊಂದೇನು ಅಂತಂತಂದರೆ, ಫಸ್ಟ್ ವೀಡಿಯೋ ಒಂದು ಬಿಟ್ಟು ನಾನು ಅಂದರೆ ಈಗ 30 days ಚಾಲೆಂಜ್ ತೊಗೋತೀನಿ ಅಂತಂತೇಳಿ ಆ ವಿಡಿಯೋ ಒಂದು ಬಿಟ್ಟು ಇನ್ನು ಉಳ್ಕಿದ್ದು ಎಲ್ಲ ವೀಡಿಯೋದಲ್ಲೂ ಬರೀ ಬ್ಲ್ಯಾಕೇ ಟಿ ಶರ್ಟ್ಸ್ ಹಾಕ್ಬಿಟ್ಟಿದ್ದೀನಿ ಗೈಸ್. ಯಾಕಂದರೆ ನನ್ನ ಹತ್ರ ಬ್ಲ್ಯಾಕ್ ಬಟ್ಟೆನೇ ಜಾಸ್ತಿ ಇದೆ, ನನ್ನ ಫೇವ್ರೇಟ್ ಬ್ಲ್ಯಾಕ್ ಕೂಡ. ಸೊ ಹಂಗಾಗಿ ಬರೀ ಬ್ಲ್ಯಾಕ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಜಾಸ್ತಿ ಅಬ್ಸರ್ವ್ ಮಾಡಿ ಎಲ್ಲ ತಲೆಗೆಲ್ಲ ಹಾಕ್ಕೋಬೇಡಿ. ಸೊ ನನಗೆ ಒಂಥರ ಆಗ್ತಿದೆ, ಇವತ್ತು ನಾನು ಬರೀ ಬ್ಲ್ಯಾಕ್ ಹಾಕ್ಕೊಂಡೇ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಇನ್ನೊಂದು ಆ್ಯಕ್ಚುಲಿ ಏನು ಅಂತಂತಂದರೆ, ಯಾರೋ ಒಬ್ಬರು ಗೊತ್ತಿಲ್ಲ ಗೈಸ್, ಅದು ನನಗೆ ಪಾರ್ಸಲ್ ಕಳಿಸಿದ್ದಾರೆ. ಅದಕ್ಕೆ ಪೇನು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಪ್ರಾಡಕ್ಟ್ನ ನಾನು ತೊಗೊಂಡೆ. ಅದಿನ್ನೂ ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ. ನಮ್ಮ ತಾಯಣಗೂ ನನಗೆ ಗೊತ್ತಿಲ್ಲ ಯಾರು ಕಳಿಸಿದ್ದಾರೆ ಅಂತ. ಇದು ನಾನು ಕೂಡ ಪ್ಲ್ಯಾನ್ ಮಾಡಿಲ್ಲ, ನಿಜವಾಗ್ಲೂ ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ನಾನು ಪ್ಲ್ಯಾನೇ ಮಾಡಿಲ್ಲ. ಇದು ಯಾರು ಕಳಿಸಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಏಯ್ ಕೌಶಿಕ್, ಓಯ್ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ 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 ಹಾಯ್. ಸೊ ಅದು ಯಾರು ಕಳಿಸಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಒಂದ್ಸಲ ಚೆಕ್ ಮಾಡೋಣ ಬನ್ನಿ, ಅನ್ಬಾಕ್ಸಿಂಗ್ ಮಾಡಿ. ಅದ್ರ ಮೇಲೆ ಹೆಸರು ಕೂಡ ದೇವರು ಅಂತ ಬರ್ತಿದೆ. ಅದು ಗೊತ್ತಿಲ್ಲ ಗೈಸ್ ಯಾರು ಕಳಿಸಿದ್ದಾರೆ ಅಂತ. ಸೊ ತುಂಬ ಖುಷಿ ಆಯಿತು. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಅದೊಂದು. ಏಯ್ ಬಾ ಅನ್ಬಾಕ್ಸಿಂಗ್ ಮಾಡೋಣ, ಬಾ ಇಲ್ಲಿ ಹಾಯ್ ಹೇಳು, ಹಾಯ್. ಪಪ್ಪಿ ಕೊಡು ಎಲ್ರಿಗೂ, ಪಪ್ಪಿ ಕೊಡು, ಹಿಂಗೆ ಕೊಡು. ಏ ಕೌಶಿಕ್, ಹಿಂಗೆ ಪಪ್ಪಿ ಕೊಡು ಎಲ್ರಿಗೂ, ಪಪ್ಪಿ ಕೊಡು. ಏಯ್ ಪಪ್ಪಿ ಕೊಡಲೇ, ಪಪ್ಪಿ. ಗುಡ್ ಬಾಯ್. ಇದೇ ಪ್ರಾಡಕ್ಟ್ ಅದು. ಇನ್ನೂ ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ ನಾನು. ಇಲ್ಲಿ ನೋಡ್ರಿ, ಹೆಸರು ಕೂಡ ಇಲ್ಲಿ ದೇವರು ಅಂತ ಬರ್ತಿದೆ. ನಾನು ಯಾಕೆ ಬೋಲ್ಡ್ ಅಡ್ಡ ಇಟ್ಟಿದ್ದೀನಿ ಅಂತಂದರೆ, ಕೆಳಗಡೆ ಅಡ್ರೆಸ್ ಮೆನ್ಷನ್ ಆಗೈತಿ. ಸೊ ಹಾಗಾಗಿ ನಾನು ಅದನ್ನು ಮುಚ್ಚಿಡೋಕ್ಕಾಯ್ತು. ಸೊ ದೇವರು ಅಂತ ಬರ್ತಿದೆ. ಅದು ಯಾರು ಅಂತ ಅವ್ನು ಗೊತ್ತಿಲ್ಲ ಗೈಸ್. ಆಲ್ರೆಡಿ ಫೇನು ಮಾಡ್ಬಿಟ್ಟವ್ರೆ. ಏನೋ ಸಿಂಗಲ್ ಟಿ ಶರ್ಟ್ ಬಂದೈತೇನೋ ಅಂತ ಅಂದ್ಕೊಂಡ್ರೆ ಫುಲ್ ಬಾಕ್ಸೇ ಬಂದ್ಬಿಟ್ಟೈತಿ. ಸೊ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ, ಏನೈತೆ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಪ್ಲೀಸ್ ಯಾರು ಆರ್ಡ್ರ್ ಮಾಡಿದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಅಡ್ರೆಸ್ ಬಂದುಬಿಟ್ಟು 2-3 ಫ್ರೆಂಡ್ಸ್ ಹತ್ರ ಅಷ್ಟೇ ಇರೋದು. ಅವ್ರು ಮಾತ್ರ ಮಾಡಿದ್ರೆ, ಯಾಕಂದರೆ ಅವ್ರ ಮನೇಲಿ ಮಾಡಿದ್ರೆ ಬೈತಾರೆ ಅಂತ ನಮ್ಮ ಮನೆಗೆ ಮಾಡ್ತಾರೆ, ಆಮೇಲೆ ಬಂದು ಇಸ್ಕೊಂಡು ಹೋಗ್ತಾರೆ. ಬಟ್ ಇದು ಅವರಿಗೂ ಕೇಳಿದೆ, ಇದು ಅವ್ರೂ ಮಾಡಿಲ್ಲ ಅಂತ. ಬಟ್ ಇದು ಯಾರು ಮಾಡಿದ್ದಾರೆ ಅಂತ ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಹೆಸರು ದೇವರು ಅಂತ ಬರ್ದವ್ರೆ. ಏನೋ ಗೈಸ್, ಬಟ್ ಇದನ್ನು ನಿಜವಾಗ್ಲೂ ಇದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ, ದೇವರನಿಗೂ ಹೇಳ್ತೀನಿ. ಏನಿದು ಗೈಸ್? ಏನೋ ಇದು ಒಂಥರ ಸ್ಪೆಷಲ್ ಬಾಕ್ಸ್ ಐತೆ ಗೈಸ್. ವಾಟ್ ಏನಿದು? ಹಿಂಗೈತಿ. ಟಿ ಶರ್ಟ್ ಇರುತ್ತೆ ಅಂತ ಮಿಂತ್ರಾಯಿಂದ ಅಂತಂದ್ರೆ, ಇದ್ರೊಳಗೆ ಏನಿದೆ ಗೈಸ್? ನೋಡ್ರಿ, ಮಿಂತ್ರಾ ಗಿಫ್ಟಿಂಗ್ ಅನ್ವ್ರಾಪ್ ಹ್ಯಾಪಿನೆಸ್. ABCD ಮೆಸೇಜ್, ಹ್ಯಾಪಿ ಬರ್ತ್ಡೇ. ನನ್ನ ಬರ್ತ್ಡೇ ಇವಾಗಲ್ಲ ಗೈಸ್. ಇದು ಯಾರು ಬರ್ಡೇಗೆ ಅಂತಂತೇಳಿ ಕಳಿಸಿರೋ ಗಿಫ್ಟ್ ಗೈಸ್. ನಮ್ಮ ತಂಗಿಯರೆಲ್ಲ ಹಿಂದಕ್ಕಿಂತ ಫುಲ್ ಎಕ್ಸೈಟ್ಮೆಂಟಾಗಿ ನೋಡ್ತವ್ರೆ ಯಾರು ಕಳಿಸಿದ್ದು ಅಂತ. ಇವನು ನೋಡ್ತಾನೆ, ತೋರಿಸಿವ್ನ ನೋಡಿದ್ದು. ಯಾರು ಕಳ್ಸಾರೆ ಕೇಳು ಗೈಸ್. ಇದು ಯಾವುದೋ ಶೂಸ್ ಅನ್ಕೋತೀನಿ. ಶೂಸ್ ಅಲ್ಲ, ಸಾರಿ. ಓ ಗೈಸ್, ಹುಡಿ ಗೈಸ್. ತುಂಬ ದೊಡ್ಡದಿದೆ, ಬಟ್ ಆದರೂ ಚೆನ್ನಾಗಿದೆ ಗೈಸ್. ಯಾರೇ ಕಳಿಸಿದ್ರು ಥ್ಯಾಂಕ್ ಯು ಸೋ ಮಚ್. ಅದ್ರ ಮೇಲೆ ಮೆಸೇಜ್ ಒಂದಿದೆ, ABCD ಅಂತ ಬರೆದು ಹ್ಯಾಪಿ ಬರ್ತ್ಡೇ ಅಂತಿದೆ. ಮೇ ಬಿ ಇದು ಬರ್ತ್ಡೇದು ಅಡ್ವಾನ್ಸ್ ಗಿಫ್ಟ್ ಆಗಿರ್ಬೋದು, ಏನೋ ಗೊತ್ತಿಲ್ಲ ನನಗೆ, ಅದೇ ಇರ್ಬೋದು. ಬಟ್ ಯಾರೇ ಕಳಿಸಿದ್ರು ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಮೆಂಟ್ ಮಾಡಿ, ಇಲ್ಲ ಅಟ್ಲೀಸ್ಟ್ ಕಾಲ್ ಆದರೂ ಮಾಡಿ, ನನ್ನ ನಂಬರ್ ಇದ್ದರೆ.
ನಂಬರ್ ಇರುತ್ತೆ, ಯಾಕಂದರೆ ನೀವು ಆರ್ಡ್ರಿಗೆ ನನ್ನ ನಂಬರ್ ಕೊಟ್ಟಿದ್ದೀರಾ. ಪ್ಲೀಸ್ ಕಾಲ್ ಆದರೂ ಮಾಡಿರಿ ಯಾರಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಜ ಇಷ್ಟ ಆಯಿತು. ನಾನು ಈ ಥರ ಯಾರೂ ನನಗೆ ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮು. ಸೊ ಥ್ಯಾಂಕ್ ಯು ಗೈಸ್. ಇದನ್ನು ಹಾಕ್ಕೊತೀನಿ ಇವಾಗ. ಹಾಕ್ಕೊಂಡೆ, ಆ್ಯಕ್ಚುಲಿ ಚೆನ್ನಾಗೇ ಇದೆ. ನಾನು ದೊಡ್ಡದಿದೆ ಏನೋ ಅಂತ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಹುಡಿ ಇಷ್ಟ ಇರಬೇಕು. ಬಟ್ ಯಾರೇ ಕೊಟ್ಟಿದ್ದಾರೋ ಥ್ಯಾಂಕ್ ಯು ಸೋ ಮಚ್. ಕಲರ್ನು ಚೆನ್ನಾಗಿದೆ. ಪ್ಲೀಸ್ ಕಮೆಂಟ್ ಮಾಡಿ, ಮರಿಬೇಡಿ ಪ್ಲೀಸ್ ಪ್ಲೀಸ್. ಪನ್ನೀರೆಲ್ಲ ಕಟ್ ಮಾಡ್ಕೊಂಡಿವಿ. ಸೊ ಈಗ ಹಿಟ್ಟು ನೆನೆ ಇಟ್ಟಿದ್ವಿ. ಸೊ ಇವಾಗ ಅದೆಲ್ಲ ಕರೆಕ್ಟಾಗಿ ಮ್ಯಾರಿನೇಟ್ ಆಗಿದೆ. ಸೊ ಈಗ ಸ್ಟಾರ್ಟ್ ಮಾಡಬೇಕು. ಪಿಜ್ಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ಹಿಟ್ಟು ತೊಗೊಂಡೆ. ಈ ಕೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಗೈಸ್, ಯಾಕಂದರೆ ಇದು ಕೈಗೆಲ್ಲ ಅಂಟುಬಿಡುತ್ತೆ. ಅದು ನೋಡಿ ಎಣ್ಣೆ ಆಗಿದೆ. ಸೊ ಈಗ ಇದರಲ್ಲೆಲ್ಲ ಡಿಪ್ ಮಾಡಿ ಈಗ ಇದನ್ನು ರೌಂಡಾಗಿ ತೀಡಬೇಕು. ನಾನು ಯಾವತ್ತೂ ಈ ಥರ ತೀಡಿಲ್ಲ, ಫಸ್ಟ್ ಟೈಮ್ ತೀಡ್ತಿದ್ದೀನಿ. ಕರೆಕ್ಟಾಗಿ ಮಾಡ್ತಿದ್ದೀನಿ ಅಂತ ಅನ್ಕೊತೀನಿ. ಹೃದಯನ ಯಾವ ರೇಂಜಲ್ಲಿ ನೆಕ್ತಾವ್ ನೋಡು. ಹೋಗೋ ನೋಡೋಣ ಹೆಂಗೆ ಬರುತ್ತೆ ಅಂತ. ತೀಡ್ತಿದ್ದೀನಿ. ಅಯ್ಯೋ ಅನ್ಕೊಂಬಿಟ್ಟಿದೆ. ಅಷ್ಟೇ ಮಾಡ್ತಾರೆ. ರೊಟ್ಟಿ ತರ ಬಡಿಬಿಟ್ಟಿಲ್ಲ. ಹಿಟ್ಟು ಸ್ವಲ್ಪ ಪಿಜ್ಜಾದ ಶೇಪ್ ಚೆನ್ನಾಗಿ ಬಂದರೆ ಮಾತ್ರ ನಾನೇ ಮಾಡೋದು. ಪಿಜ್ಜಾದ ಶೇಪ್ ಅಷ್ಟೇ ಬರಬೇಕು, ಇನ್ನೇನಿಲ್ಲ. ಚಿಕನ್ ಮಾಡಿ ದೊಡ್ಡದಾಗಿಲ್ಲ. ಬಾಕ್ಸ್ ಪಿಜ್ಜಾ ಮಾಡೋಣ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಿನ್ನಿಷ್ಟ. ಬಾಕ್ಸ್ ಪಿಜ್ಜಾ ಆಗ್ಬಿಟ್ಟಿದೆ. ಇದು ನೀನು ಮಾಡಬೇಕಲ್ಲ? ನೋಡಿ ನಿನ್ನಿಷ್ಟ, ನೀನು ಮಾಡೋದು. ಇಲ್ಲ, ಹಿಂಗೆ ಮಾಡಬೇಕು ಕರೆಕ್ಟು. ಚೆನ್ನಾಗೇ ಬರ್ತಿದೆ ಅನ್ಕೊತೀನಿ. ನಂದು ಭಾಳ ಚಿಕ್ಕದಾಗ್ಬಿಡುತ್ತೆ ಇದು ಪಿಜ್ಜಾ. ನೋಡೋಣ ಎಷ್ಟು ಚಿಕ್ಕದಾಗತ್ತಂತ. ಇವಾಗ ಇದು ಬೆನ್ಯಾಕ್ ಇಟ್ಟಿದ್ದೀವಿ. ಇದು ಒಳಗಡೆ ಈ ಥರ ಇಟ್ಟು ಇದ್ರ ಮೇಲೆ ಪ್ಲೇಟ್ ಇಡಬೇಕು. ಪ್ಲೇಟ್ ಮೇಲೆ ಪಿಜ್ಜಾದು ಅದು ರೋಸ್ಟ್ ಆಗಿರೋದು ಇಡಬೇಕು. ಅದು ಇಟ್ಟು ಅದು ನಾವು ರೋಲ್ ಮಾಡ್ಕೊಂಡ್ವಲ್ಲ ಅದು ಇಡಬೇಕು. ಸೊ ಫಸ್ಟ್ ಅದಕ್ಕೂ ಮುಂಚೆ ಇದರಲ್ಲಿ ಉಪ್ಪು ಹಾಕ್ಬೇಕಂತೆ. ಸೊ ಉಪ್ಪು ಹಾಕೋಣ, ಹಳ್ಳು ಉಪ್ಪು ಮತ್ತೆ, ಆಯ್ತಾ? ನೈಸ್ ಉಪ್ಪಲ್ಲ. 1 2 ಟೋಟಲ್ ಆಗಿ 7 ಸ್ಪೂನ್ಸು ಉಪ್ಪು ಹಾಕೊಂಡಿದ್ವಿ, ಹಳ್ಳು ಉಪ್ಪು. ಇವಾಗ ಇಲ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸೊ ಈ ಥರ ಹಿಡಿಬಾರ್ದಲ್ವಾ, ಅದಕ್ಕೆ ಕೈಯೆಲ್ಲ ಬೇಸ್ ವಾಶ್ ಮಾಡಿದ್ದೀವಿ. ಆಯಿತು, ಇದ್ರ ಮೇಲೆ ಪ್ಲೇಸ್ ಮಾಡಬೇಕು. ಸೊ ಇದು ಪ್ಲೇಸ್ ಮಾಡಿ ಇದ್ರ ಮೇಲೆ ನಾನು ಸಾಸಸ್ ಎಲ್ಲ ಹಾಕ್ತೀನಿ. ಈಗ ಇದನ್ನ ಸ್ವಲ್ಪ ಬೆಣ್ಣೆಗೆ ಬಿಟ್ಬಿಡೋಣ. ಇದನ್ನ ಕ್ಲೋಸ್ ಮಾಡ್ತಿದ್ದೀನಿ, ಹೋಲ್ ಮಾಡ್ಕೊತಿದ್ದೀನಿ ಇದರಿಂದ, ಫೋರ್ಕಿಂದ. ಯಾಕಂದರೆ ಸ್ವಲ್ಪ ಸಾಸ್ ಎಲ್ಲ ಒಳಗಡೆ ಹೋಗ್ಬೇಕಂತ. ಸೊ ನಾನೇನು ತುಂಬ ಪ್ರೊಫೆಷ್ನಲ್ ಅಲ್ಲ ಗೈಸ್, ಸುಮ್ಮನೆ ಏನೋ ಟ್ರೈ ಮಾಡ್ತಿದ್ದೀನಿ. ಇದನ್ನೆಲ್ಲ ಯೂಟ್ಯೂಬ್ ನೋಡಿನೇ ಮಾಡ್ತಿರೋದು ನಾನು. ಸಾಸ್ ಸಾಸ್ ಹಾಕ್ತಿದ್ದೀನಿ. ಈಗ ಏನಿದು ಹೆಂಗೈತಿ ಸಾಸು? ಅದಂಗೆ ಬರೋದು. ಈ ಸಾಸ್ ಹಾಕಿ ಈ ಸ್ಪೂನಿಂದ ಆಹಾ ಚೆನ್ನಾಗಿ ಅನಿಸ್ತಿದೆ. ಸೊ ಈ ಸಾಸ್ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಪನ್ನೀರು ಮತ್ತು ವೆಜಿಟೇಬಲ್ಸ್ ಹಾಕಬೇಕು. ಸಾಸ್ ಎಲ್ಲ ಹಚ್ಚಿದ್ಮೇಲೆ ಈಗ ಆನಿಯನ್ ಇಡ್ತಿದ್ದೀನಿ. ಆನಿಯನ್ನು, ಟೊಮ್ಯಾಟೊ ಮತ್ತು 2 ಪನ್ನೀರು ಸಾಕು. ಸೊ ಮತ್ತು ಆನಿಯನ್ ಒಂದು ಸ್ವಲ್ಪ ಈ ಕಡೆ, ಟೊಮ್ಯಾಟೊ, ಇಷ್ಟು ಸಾಕು. ಟಾಪಿಂಗ್ಸ್ ಎಲ್ಲ ಹಾಕಿದ್ದೀನಿ. ಈಗ ಚೀಸ್ ಹಾಕ್ತಿದ್ದೀನಿ. ನನಗೆ ಸ್ವಲ್ಪ ಚೀಸ್ ಇಷ್ಟ, ಸೊ ಹಂಗಾಗಿ ಸ್ವಲ್ಪ ಚೀಸ್ ಜಾಸ್ತಿ ಹಾಕ್ತೀನಿ. ಇದು ಫಸ್ಟ್ ಲೇಯರು. ಚೀಸೆಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ತಗೊಂಡು, ಇದು ಆಲ್ರೆಡಿ ನಾವು ಬೆನ್ನಿಗೆ ಇಟ್ಟಿದ್ದೀವಿ. ಸೊ ಇದು ಬೆಂದಿದೆ. ಇವಾಗ ಇದನ್ನು ಇದರಲ್ಲಿ ಇಡೋದು ಒಂದು 15 ಮಿನಿಟ್ಸ್ ಗೈಸ್. ಸೊ 15 ಮಿನಿಟ್ಸ್ ಇದೇ ಥರನೇ ಬೆನ್ನಿಸ್ಬೇಕು. ಬೆನ್ಸಿದ ಮೇಲೆ ಮುಗಿಯುತ್ತೆ. 15 ಮಿನಿಟ್ಸ್ ಆದಮೇಲೆ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಇವಾಗ ನಂದಾಯಿತು. ಈಗ ನಮ್ಮ ತಂಗಿ ಮಾಡ್ತಿದ್ದಾಳೆ. ನಾನು ಚಿಕ್ಕದು ಮಾಡಿದ್ದೀನಿ, ನನಗೆ ತೀಡಕ್ಕೆ ಬರಲ್ಲ ಅಂತಂತೇಳಿ. ಇವಳು ಎಷ್ಟು ದೊಡ್ಡದು ಮಾಡ್ತಾಳೆ ಅನ್ನೋ ಗೊತ್ತಿಲ್ಲ ಪಿಜ್ಜಾ. ಗೈಸ್ ಇವಳು ತುಂಬ ದೊಡ್ಡದು ಬಂದಿದ್ದು ಗೈಸ್. ಇದು ಪಿಜ್ಜಾ ನಂದೇ ಭಾಳ ಚಿಕ್ಕದಾಗಿದ್ದು. ಅಂದರೂ ಫೈನಲಾಗಿ ಗೊತ್ತಾಗುತ್ತೆ ಟೇಸ್ಟ್ ಯಾರ್ದೈತಂತ. ಬನ್ನಿ ನೋಡುವ. ಇವಳೇ ಒಂಥರ ಡಿಫ್ರೆಂಟಾಗಿ ಮಾಡ್ತಾಳೆ ಗೈಸ್. ಅವಳೇ ಡಿಫ್ರೆಂಟಾಗಿ ಮಾಡ್ತಾಳೆ, ನಾನೇ ಡಿಫ್ರೆಂಟಾಗಿ ಮಾಡಿದ್ದೀನಿ.
ನಂಗೆ ಗೊತ್ತಾಗ್ತಿಲ್ಲ ಯಾರ್ದು ಚೆನ್ನಾಗಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ನಾನು ಅದು ಫೋರ್ಕ್ ಎಲ್ಲ ಚುಚ್ಚಿದ್ದೀನಿ, ಅವಳು ಅವಾಗಲೇ ಬಳ್ಳಿಂದನೇ ಹಿಂಗೆಲ್ಲ ಹೋಲ್ಡ್ ಮಾಡ್ತಾಳೆ. ಇಲ್ಲಿ ನೋಡ್ರಿ. ಸೊ ಅವಳಿಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ, ಸೊ ಹಂಗಾಗಿ ನಾನು ಆಕೆಗೆ ಮುಖ ತೋರಿಸ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ತೋರಿಸ್ತೀನಂತೆ. ಈಗ ಅವಳಿಗೆ ಯಾಕೋ ಬೇಡ ಅಂತಿದ್ದಾಳೆ, ಸೊ ಹಂಗಾಗಿ ಬರೀ ಪಿಜ್ಜಾ ಅಷ್ಟೇ ತೋರಿಸ್ತಿದ್ದೀನಿ. ಸೊ ಈಗ ಟಾಪಿಂಗ್ಸ್ ಇಡ್ತಾವಳೆ. ಇವಳು ಮಾಡ್ತಿರೋದು ಮೇ ಬಿ ಯಾವ್ದು ಮಾಡ್ತಿರೋದು ನೀನು? ವೆಜಿಟೇಬಲ್ ಪಿಜ್ಜಾ. ಸೊ ನಾನು ಮಾಡ್ತಿರೋದು ಪನ್ನೀರ್ ಪಿಜ್ಜಾ ಗೈಸ್. ನಂದು ನೋಡ್ರಿ ಇನ್ನೂ ಇಷ್ಟ ಆಗೈತಿ. ನಂದು ಆಗಕ್ಕೆ ಇನ್ನೊಂದು 10 ನಿಮಿಷ ಬೇಕು. ಇವಳ್ದು ಆಲ್ಮೋಸ್ಟ್ ಇಲ್ಲಿ ನೋಡ್ರಿ ಗೈಸ್, ಗೋಲ್ ಬಂದೈತಿ. ನಂದು ಬಾಕ್ಸ್ ಬಂದ್ಬಿಟ್ಟೈತಿ. ನೋಡೋಣ ಹಿಂಗಾಗುತ್ತೆ ಲಾಸ್ಟಿಗೆ. ಟೇಸ್ಟ್ ಹಿಂಗೆ ಚೆನ್ನಾಗಿರುತ್ತೆ ಅಂತ ನೋಡೋಣ. ಅವಳ್ದು ಯಾಕೋ ಚೆನ್ನಾಗಿ ಕಾಣಿಸ್ತೈತಿ. ಕೆಡ್ಸೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕೇಳಿಸ್ಕೊಂಬಿಟ್ಟು ಮೇಲೇನೋ ಮಸಾಲೆ ಹಾಕಿದಾಳೆ ಅವಳು. ಯಾವುದೋ ರೆಸಿಪಿ ಮೇಲೇನೋ ಮಸಾಲೆ ಹಾಕ್ಬಿಟ್ಟವಳೆ. ಅದು ಮೇ ಬಿ ಟೇಸ್ಟ್ ಅದಕ್ಕೆ ಚೆನ್ನಾಗಿ ಕೊಡ್ತದೆ ಅನ್ನೋ ಗೊತ್ತಿಲ್ಲ. ನಂದು ಆಯಿತು ಆಲ್ಮೋಸ್ಟ್. ನಾನು ಇವಾಗ ತೆಗಿಬೇಕು. ಯಾವುದು ಸೀಕ್ರೆಟ್ ಮಸಾಲ ಹಾಕೊಳ್ಳಂತೆ. ಸೊ ಈಗ ನಂದು ಆಯಿತು ನೋಡ್ರಿ, ನಂದು ಆಗೈತಿ. ನಾನು ಇವಾಗ ತೆಗಿಬೇಕು ಇದನ್ನು. ಓ ಪಿಜ್ಜಾ ಮನೇಲಿ ಆಗ್ತಿತ್ತು. ನಾನು ಆ್ಯಕ್ಚುಲಿ ವಿನಯ್ನ ಕರ್ಕೊಂಡು ಮೂವಿಗೆ ಹೋಗ್ಬೇಕು ಇವಾಗ. ಸೊ ಹಾಗಾಗಿ ಈಗ ಅವನ್ನ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಅದಕ್ಕೆ ಪಿಜ್ಜಾದು ರಿವ್ಯೂ ವಿನಯ್ನ ಕೊಡ್ತಾನೆ. ಸೊ ನಮ್ಮ ತಂಗಿದು ಪಿಜ್ಜಾ ಆಗ್ತಾ ಇದೆ. ಸೊ ಅಷ್ಟರಲ್ಲಿ ಇವನ್ನ ಕರ್ಕೊಂಡೋಗಿ ಪಿಜ್ಜಾ ಇವನ ಹತ್ರನೇ ತಿನ್ನಿಸಿ ರಿವ್ಯೂ ಮಾಡ್ಸೋಣ ಬನ್ನಿ. ಇವನಿಗೆ ಕೇಳೋಣ ಈಗ. ಕರ್ಕೊಂಡು ನಿನ್ನ ಕರ್ಕೊಂಡು ನಾನು ಮನೆಗೆ ಹೊಂಟೀನಿ, ಯಾಕಿರ್ಬೋದು? ನಿನ್ನ ಕರ್ಕೊಂಡು ನಾನು ಮನೆಗೆ ಹೊಂಟೀನಿ, ಯಾಕಿರ್ಬೋದು? ಗೆಸ್ ಮಾಡ್ದ? ಏನಿಲ್ಲ, ನಾವು ಪಿಜ್ಜಾ ಮಾಡಿ ನಾನು ಮತ್ತೆ ನಮ್ಮ ತಂಗಿ, ಆಯಿತಾ? ಅದನ್ನು ನೀನು ತಿಂದು ರಿವ್ಯೂ ಹೇಳ್ಬೇಕು, ಯಾರು ಚೆನ್ನಾಗಿ ಮಾಡೋರೆ ಅಂತ. ಉಳ್ದಿದ್ದಲ್ಲ ಅಲ್ಲಿ ಇನ್ನೂ ಫ್ರೆಶ್ಶು. ನಂದು ಆಗೈತಿ, ಇನ್ನು ನಮ್ಮ ತಂಗಿದೊಂದು ಆಗಬೇಕು. ಸೊ ಇನ್ನು ಫ್ರೆಶ್ ಆಗಿ ತಿಂದು ಯಾರು ಚೆನ್ನಾಗಿದೆ ಅಂತಂತೇಳಿ ಯಾರು ಮಾಡಿದ್ದು ಅಂತಲೂ ನೀನು ಗೆಸ್ ಮಾಡಬೇಕು, ಆಯಿತಾ? ಹಾಂ, ಸರಿನಾ? ಸೊ ಬನ್ನಿ ಗೈಸ್, ಸೀದಾ ಮನೆ ಯಾರು ಚೆನ್ನಾಗಿರುತ್ತೆ ಅಂತ ಇವಾಗ ಹೇಳ್ಬಲ್ಲ. ಸುಮ್ಮನೆ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ತಿನ್ನಾದ್ರೂ ತಿನ್ಲೆ, ಚೆನ್ನಾಗಿ ಮಾಡೀನಿ. ಅಲ್ಲ, ನನಗೆ ಗೊತ್ತಿಲ್ಲ ಯಾರು ಮಾಡಿದ್ರೆ ಹೆಂಗಿರೋದು. ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಮಾಡೀನಿ. ಅಟ್ಲೀಸ್ಟ್ ಟೇಸ್ಟ್ ತಂಗಿ ಮಾಡಿರೋದು ಕೂಡ ನಾನು ಟೇಸ್ಟ್ ಮಾಡೀನಿ ನಿಮ್ಮ ಮನೆಗ. ನೀನು ಮಾಡಿರೋದು ನಾನು ಕೂಡ ಟೇಸ್ಟ್ ಮಾಡೀನಿ. ಅದಕ್ಕೆ ಇವಾಗ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ. ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ರಿಸಲ್ಟ್ ಇವಾಗ ಹೇಳುವ ಅಂದ್ರೆ ಹೇಳ್ಬಿಡ್ತಾರೆ. ಬೇಡ, ಫಸ್ಟ್ ತಿನ್ನು ಪ್ಲೀಸ್. ಲೇ ನನ್ನ ಗೆಲ್ಲಿಸ್ಲೆ ಹೆಂಗಾದ್ರು ಮಾಡಿ, ನನ್ನ ಗೆಲ್ಸಿ ಹೆಂಗಾದ್ರು ಮಾಡಿ. ಇಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ ಆ್ಯಕ್ಚುಲಿ. ತಿಂದು ಅಟ್ಲೀಸ್ಟ್ ರಿವ್ಯೂ ಆದರೂ ಚೆನ್ನಾಗಿ ಆನೆಸ್ಟ್ ಆಗಿ ಕೊಡು. ಆಗ್ಬೇಡ, ನಿನಗೆ ಗೆಲ್ಸ್ತೀನಿ. ಮ್ಯಾಚ್ ಫಿಕ್ಸಿಂಗಾ? ಬೇಡ, ನಾವು RCB ಫ್ಯಾನ್ಸ್ ಅಲ್ಲ, ಲಾಯಲ್ ಆಗಿರೋಣ, ಆಯಿತಾ? ಸೊ ಗೈಸ್, ಸೀದಾ ಮನೇಲಿ ಸಿಗೋಣ. ಪಿಜ್ಜಾ ತೊಗೊಂಡು ಮೇಲೆ ಹೋಗ್ತಿದ್ದೀನಿ. ನನಗೆ ಗೊತ್ತಿಲ್ಲ, ಮೇ ಬಿ ಅವನು ಪಿಜ್ಜಾದು ಶೇಪ್ ನೋಡಿ ಕಂಡಿಡಿದಾನೆ ಅನ್ಕೊತೀನಿ, ಯಾರು ಮಾಡಿದ್ದು ಅಂತ. ಸೊ ಟೇಸ್ಟ್ ವೈಸ್ ನೋಡೋಣಂತೆ ಯಾರು ಚೆನ್ನಾಗಿದೆ ಅಂತ. ಸೊ ಬನ್ನಿ ಒಳಗೆ ತಗೊಂಡೋಗೋಣ ಬಾ. ನೋಡಿ ಗೈಸ್, ಇಲ್ಲಿ 2 ನಿಂತು ಅನಿಸ್ತಿದೆ. ಬಾ ಆಯ್ತಾ? ಅಲ್ಲಿ ನೋಡಿ ಗೈಸ್, ಹೆಂಗೆ ಮಕ್ಕೊಂಬಿಟ್ಟ ನೀವು ರಿವ್ಯೂ ಮತ್ತೆ ಫೋನು. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಯಾವಾಗ ನಾನು ಹೇಳ್ತೀನಲ್ಲ ಗೈಸ್, ಯಾವಾಗ ನೋಡಿ ಬರ್ರೆ ಫೋನು ತಗ. ನಾನು ಬಂದ ತಕ್ಷಣ ಕ್ಯಾಮ್ರಾ ಹಿಡಿದ ತಕ್ಷಣ ಮಾಡ್ತೀನಿ. ಫುಲ್ ಆಫೀಸರ್ ಹತ್ರ ಮಾತಾಡಕತ್ತೀನಿ ಅನ್ನೋ ಥರ ನೋಡಿ. ಪಾ ಕೊಡು ಈಗ ಹೇಳು. ಇಲ್ಲ, ನಿನಗೆ ಯಾರು ಮಾಡ್ಯಾರ ಅನ್ಸಕತ್ತೈತಿ ಇವೆಲ್ಲ ಪಿಜ್ಜಾ ಇದು ಯಾರು ಮಾಡ್ಯಾರ ಅನ್ಸಕತ್ತೈತಿ? ಅದೇ ಇವಾಗ ಹೇಳ್ಬೇಡ, ಅಟ್ಲೀಸ್ಟ್ ತಿನ್ನು, ಟೇಸ್ಟ್ ಮಾಡು. ತಿಂದಲ್ಲ? ತಿಂದು ಹೇಳು ಫಸ್ಟ್. ಅದು ತಿನ್ಲೆ, ನಿಂದೆ ಇರೋದು ನೀನು ಹೇಳಿ ಅಂದರೆ. ಟೇಸ್ಟ್ ಆದ್ರೂ ಮಾಡು. ಇಸ್ತ್ರಿ ಪೇಟ್ಗೆ ಹಾಕಿರೋ ಇದ್ಲು ತರ ಕರ್ರಗಿರ್ತಾನೆ. ಇದು ಮೇಲಿರೋದೇನಿದೆ? ಚೀಸಾ? ಚೀಸು ಇದೇ ಹೊರಗತ್ತೆ. ಬಟ್ ಇದು ರೋಸ್ಟ್ ಚೆನ್ನಾಗೈತೆ. ಇದು ರೋಸ್ಟ್ ಭಾಳ ಹಾರ್ಡ್ ಇಲ್ಲ, ಸ್ಮೂತ್ ಐತೆ. ಹಾಂ ಥ್ಯಾಂಕ್ಸ್ ಲೇ. ನೀನು ಮಾಡಿದ್ದೆ? ಇಲ್ಲ, ನೀನು ನೋಡು ಫಸ್ಟು. ನೀನು ಮಾಡಿದ್ದಂದ್ರೆ ಹಾರ್ಡ್ ಐತೆ. ಇದು ಹೆಂಗೈತಿ? ಇದೇನೋ ನೋಡಕ್ ಚೆನ್ನಾಗೈತೆ, ಬಟ್ ಟೇಸ್ಟ್ ಏನಿಲ್ಲ ಇದು. ಹಾಂ ನೋಡಕ್ ಚೆನ್ನಾಗೈತೆ, ಟೇಸ್ಟ್ ಏನು ಬರೋದು. ಬರೀ ಕೆಳಗಿರೋದಷ್ಟು ಟೇಸ್ಟ್ ಬರೋದು. ಕರೆಕ್ಟಾಗಿ ತಿನ್ನೋಕತ್ತಿಲ್ಲ ನೀನು ಅಷ್ಟೇ ಗೈಸ್, ಕರೆಕ್ಟಾಗಿ ತಿಂತಿಲ್ಲ ನಾನು ಅಷ್ಟೇ. ಟೇಸ್ಟ್ ನೋಡ್ಲಿಕ್ಕ ಟೇಸ್ಟ್ ನೀನೇ ಇದು ಮಾಡಿದ್ದು. ಇಲ್ಲ, ನಾನಲ್ಲದು. ನಾನು ಆಮೇಲೆ ನೀನು ಗೆಸ್ ಮಾಡೋದು ಯಾರ್ಯಾರು ಮಾಡಿದ್ದು ಅಂತ.
ನೋಡಕ್ ಮಾತ್ರ ಇದಕ್ಕಿಂತ ಇದು ಚೆನ್ನಾಗಿ ಕಾಣಿಸಕತ್ತೈತಿ ಎಲ್ಲ ಪನ್ನೀರು ಏನೇನು ಹಾಕಿಲ್ಲ. ಹಾ ಬಟ್ ಟೇಸ್ಟ್ ಮಾತ್ರ ಇದು ಅಷ್ಟೇ ಬರತ್ತೆ, ಇದ್ರದ್ದು ಏನು ಬರವಲ್ದು. ಒಟ್ಟು ಚೆನ್ನಾಗಿತ್ತಾ? ಇವಾಗ ಯಾವ್ದ್ರಾಗ ಯಾವ್ದು ಚೆನ್ನಾಗೈತೆ ಹೇಳು. ಇದೇ ಚೆನ್ನಾಗಿದೆ. ಬರ್ರಿ ಗೈಸ್, ಸೌತೆ ಗೈಸ್, ನಮ್ಮ ತಂಗಿ ಗೆದ್ಬಿಟ್ಲು. ಇದು ನಮ್ಮ ತಂಗಿ ಮಾಡಿದ್ದು. ಇದು ನಿಪ್ಪಟ್ಟು ತಿಂದಂಗ. ಇದು ನಮ್ಮ ಮಮ್ಮಿ. ಹಾಯ್ ಮಾಡು ಮಮ್ಮಿ ಫಸ್ಟ್. ಈಗ ಸೋತ್ಬಿಟ್ಟಿದ್ದೀನಿ ನಾನು, ನಮ್ಮ ತಂಗಿ ಗೆದ್ದಾಳೆ. ಇರ್ಲಿ ಪರವಾಗಿಲ್ಲ, ಇಟ್ ಹ್ಯಾಪನ್ಸ್. ಮತ್ತೆ ಮುಂದಿನ ಇದೆ ರಿವಾರ್ಡ್ ಬೇಕು. ರಿವಾರ್ಡ್ ಕೊಡೋಣ. ಇಲ್ಲ ರಿವಾರ್ಡ್ ಕೊಡೋಣ. ಇದೇ ರಿವಾರ್ಡ್, ಅದೇ ರಿವಾರ್ಡ್ ಕೊಡ್ತೀನಿ ಗೈಸ್. ಏನಾದರೂ ನಾಳೆ ಏನಾದರೂ ಗಿಫ್ಟ್ ಮಾಡೋಣ ಅಂತ ಬಿಡಿ. ಸೊ ಈ ವಿಡಿಯೋಗೆ ಇಷ್ಟನೇ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ವಿಡಿಯೋ ಅಂತ. ಇದೇ ಥರ ವೀಡಿಯೋಸ್ ನೋಡೋಕ್ಕೆ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆ್ಯಂಡ್ ನಾಳೆ ಬರೋ ವೀಡಿಯೋಕ್ಕೆ ಕಾಯ್ತಾ ಇರಿ. ಸೊ ಬಾಯ್, ಚೆಕ್ಕೆ, ಗುಡ್ ನೈಟ್ ಗೈಸ್. ಹಂಗೆ ಇವಾಗ ನಾವು ಮೂವಿಗೆ ಹೋಗ್ತಿದ್ವಿ. ಸೊ ಯಾವ ಪಿಕ್ಚರ್ಗೆ ಹೋಗ್ತಾ ಇದೀಯೋ? ಭಾಗ 1 ಭಾಗ 2 ಮುಂಡೆದೆ ಸಾಂಗ್ಲಿಯಾನ ರತಿ ವಿಜ್ಞಾನ ಹೋಲಿ ಮುಂಡೆದೆ. ಮೂವಿ ರಿವ್ಯೂ ನಾಳೆ ಹೇಳ್ತೀನಿ ಅಂತ, ನಾಳೆ ಬ್ಲಾಗಲ್ಲಿ. ಸೊ ಚೆನ್ನಾಗಿತ್ತಂದ್ರೆ ಇದ್ರಾಗ ಇದು ಹಾಕ್ತಿದ್ರೆ ಇನ್ನೂ ಬೇಯಿಸ್ತಿದೆ ಪನ್ನೀರ್. ಯಾವ್ದ್ರಾಗ ಡಿಫ್ರೆಂಟ್ ಮಾಡಿದ್ರೆ ನಾನೇ ಡಿಫ್ರೆಂಟ್ ಮಾಡಿದ್ದೀನಿ. ಬೇರೆ ಬೇರೆ ಮಾಡಿವಪ್ಪ. ನಾನು ಮಾಡಿದ್ದೀನಿ. ಅವನು ಎಲ್ಲ ವೆಜಿಟೇಬಲ್ಸ್ ಇಲ್ಲ ನಾನು ಇಟಾಲಿಯನ್ ಪಿಜ್ಜಾ ಮಾಡಿದ್ದೀನಿ. ನಮ್ಮ ತಂಗಿ ಇಂಡಿಯನ್ ಪಿಜ್ಜಾ ಮಾಡ್ಯಾರೆ. ಅದಕ್ಕೆ ಏನೋ ಒಂಥರ ಅಷ್ಟು ಇದೇ ಭಾಳ ಇರೋದು ರೋಸ್ಟ್ ಆಗಿತ್ತು, ಕೆಳಗಿರೋದು ಮೇಲೆ ಟೇಸ್ಟ್ ಬರ್ತಿಲ್ಲ. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಮಾಡೋಣ ಅಂತ. ಸೊ ಗೈಸ್, ಸೊ ಗುಡ್ ನೈಟ್. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.